ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಒಂದು ಗೋಲ್ಗಪ್ಪ ಅಥವಾ ಪಾನಿಪುರಿ. ಸೊ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದು ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಅದು ನಾನು ರವೆಯಿಂದ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಚಿರೋಟಿ ರವೆ ಇದ್ದರೆ ಬೆಸ್ಟು. ಉಪ್ಪಿಟ್ಟು ರವೆನ ನಾನಿಲ್ಲಿ ಒಂದು ಜಾರ್ಗೆ ಹಾಕಿದ್ದನ್ನು ಪೌಡರ್ ಮಾಡ್ಕೊಳ್ತೀನಿ. 1 ಕ್ರಷ್ ಆದರೆ ಸಾಕು. ಸೊ ಪೌಡರ್ ಆಯಿತು. ಈಗ ನೆಕ್ಸ್ಟ್ ಈ 1 ಕಪ್ ರವೆನ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. 1 ಕಪ್ ರವೆಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಪುಡಿ, ಇಷ್ಟನ್ನು ಹಾಕಿ ನೀವು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಾಫ್ಟಾಗೆ ಕಲಿಸ್ಕೋಬೇಕು. ಯಾಕಂದರೆ ಇದು ರವೆ ಅಲ್ವಾ, ಸೊ ಹಾಗಾಗಿ ನೀರು ಎಳ್ಕೊಳ್ಳುತ್ತೆ. ನೀವು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸಿದ್ರು ಅದು ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರು ಇರಬೇಕು, ಆ ರೀತಿ ಕಲಿಸ್ಕೊಳ್ಳಿ. ಸೊ ತುಂಬ ಜನ ಹೇಳ್ತಾ ಇರ್ತಾರೆ ನಮ್ಮದು ಪೂರಿ ಸಾಫ್ಟ್ ಆಗುತ್ತೆ ಅಂತ. ಮೇಯ್ನ್ ರೀಸನ್ ಇದೆ, ನೀವು ಮೈದಾದಲ್ಲಿ ಪೂರಿ ಮಾಡಿದ್ರೆ ಸಾಫ್ಟ್ ಆಗೇ ಆಗುತ್ತೆ. ಸೊ ನೀವು ರವೆಯಲ್ಲಿ ಮಾಡಿದ್ರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನೋಡ್ಬೋದು ನನಗೆ ಇಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ತು. ಸೊ ಹಾಗಾಗಿ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇನ್ನೂ ಕಲಿಸ್ತಾ ಇದ್ದೀನಿ. ಸೊ ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಇರಲಿ. ಸೊ ಇದನ್ನೆಲ್ಲ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ನೆಕ್ಸ್ಟ್ ಇಲ್ಲಿ ಪಾನಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ನಾವು ರುಬ್ಕೊಳ್ಳೋಣ. ರುಬ್ಬಿರೋಂಥದ್ದು ನಾನಿಲ್ಲಿ ಜಜ್ಕೊಂಡಿದ್ದೀನಿ. ಇದನ್ನು ನಾವು ಸೋಸ್ಕೊಳ್ಳೋಣ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಬೇಕಾದ್ರೆ ನೀವು ಇದನ್ನೇ ಯೂಸ್ ಮಾಡಿ ಮತ್ತು ಗ್ರೀನ್ ಚಟ್ನಿ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ಈ ಪಾನಿಗೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಹುಣಸೆ ಹಣ್ಣಿಂದು ರಸ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕಿ 1 ಸ್ಪೂನಷ್ಟು. ಅದಾದಮೇಲೆ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು, ಸೊ ಅದಕ್ಕೆ ಪೆಪ್ಪರ್ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಚಿಲ್ಲಿ ಮತ್ತು ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು. ಸೊ ಇಷ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಫಿಲ್ಲಿಂಗ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸ್ಮ್ಯಾಶ್ ಮಾಡಿರೋಂಥ ಪೊಟ್ಯಾಟೊ ಮತ್ತು ನೀರುಳ್ಳಿ, ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಗರಂ ಮಸಾಲ, ಇಷ್ಟನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದೇ ನಮ್ಮ ಫಿಲ್ಲಿಂಗ್ಸ್. ಬೇಕಿದ್ರೆ ನೀವು ಇದಕ್ಕೆ ಗ್ರೀನ್ ಪೀಸ್ ಕೂಡ ಹಾಕ್ಕೋಬೋದು, ಹಾಗೆ ಕಡಲೆ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು. ಸೊ ಇದು ಕೂಡ ರೆಡಿಯಾಗಿದೆ. ಸೊ ನೆಕ್ಸ್ಟ್ ನಮ್ಮ ಹಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರೋದು ಯಾವ ರೀತಿ ಆಗಿದೆ ನೋಡೋಣ. ಸೊ ಈ ಟೈಮ್ ಬೇಕಾದ್ರೆ ನಿಮಗೆ ಗಟ್ಟಿಯಾಗಿದೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಸ್ಮೂತ್ ಅನ್ನಿಸ್ತು ಅಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. 1 ಮಿನಿಟ್ ಆದರೂ ನೀವು ಚೆನ್ನಾಗಿ ನಾದ್ಕೋಬೇಕು, ಆವಾಗಲೇ ನಿಮ್ಮ ಪೂರಿ ಚೆನ್ನಾಗಿ ಬರೋದು. ಸೊ ನೀವೆಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡ್ಬೋದು ನಾನಿಲ್ಲಿ 4 ಉಂಡೆಗಳನ್ನ ಮಾಡಿಟ್ಕೊಂಡೆ. ಸೊ ಇದನ್ನು ನಾವು ಲಟ್ಟಿಸ್ಕೊಳ್ಳೋಣ. ಲಟ್ಟಿಸ್ಕೊಂಡಾದ್ಮೇಲೆ ನಾನೊಂದು ರೌಂಡ್ ಮುಚ್ಚುಳ ತೊಗೊಂಡು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾವು ಫ್ರೈ ಮಾಡ್ಕೊಳ್ಳೋಣ. ಒಂದೊಂದಾಗೆ ಹಾಕಬೇಕು. ಒಂದೊಂದಾಗೆ ಹಾಕಿ ನಾವು ಈ ಥರ ಈ ಆಯಿಲ್ನ ಆರಿಸ್ಬೇಕು. ಸೊ ನೆಕ್ಸ್ಟ್ ಅದನ್ನು ಉಲ್ಟಾ ಮಾಡಿ ಫ್ರೈ ಮಾಡ್ಕೊಳ್ಳಿ. ಒಂದೊಂದಾಗೆ ಹಾಕಿ ಆವಾಗಲೇ ಅದು ಉಬ್ಬಿ ಬರೋದು. ಸೊ ನೀವೆಲ್ಲ ಒಟ್ಟಿಗೆ ಒಂದೇ ಸರಿ ಹಾಕ್ತೀನಿ ಅಂದರೆ ಸಮ್ಟೈಮ್ಸ್ ಒಂದು ಉಬ್ಬುತ್ತೆ, ಒಂದು ಉಬ್ಬಲ್ಲ. ಸೊ ಹಾಗಾಗಿ ನೀವು ಒಂದೊಂದೇ ಹಾಕಿ ಫ್ರೈ ಮಾಡ್ಕೋಬೇಕು. ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಡಬೇಕು. ಹೈ ಫ್ಲೇಮಲ್ಲಿದ್ದರೆ ಬೇಗ ಅದು ಸೀದೋಗುತ್ತೆ. ಸೊ ಇದೇ ರೀತಿ ನೀವು ಎಲ್ಲದನ್ನು ಕೂಡ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಆಲ್ಮೋಸ್ಟ್ 1 ಕಪ್ ರವೆಯಲ್ಲಿ ಒಂದು 40 to 50 ಪೂರಿಗಳಾಯಿತು. ನೋಡ್ಬೋದು ಇದು ಗೋಲ್ಡನ್ ಬ್ರೌನ್ ಬಂದಾಗ ನೀವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ.
ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಮಾತ್ರ ಇದು ಕ್ರಿಸ್ಪಿ ಆಗುತ್ತೆ. ನೀವು ಹೈ ಸ್ಪೀಡಲ್ಲಿ ಇಟ್ಟು ಬೇಗ ಬೇಗ ಮಾಡಿದರೆ ಅದು ಬೇಗ ಸಾಫ್ಟ್ ಆಗಿಬಿಡುತ್ತೆ. ಹಾಗೆ ಹಿಟ್ಟು ಕೂಡ ಅಷ್ಟೇ, ನೀವು ಲಟ್ಟಿಸ್ಕೊಂಡಿದ್ದು ತುಂಬ ತೆಳುವಾಗೆ ಲಟ್ಟಿಸ್ಕೋಬೇಕು. ಸೊ ನೋಡ್ಬೋದು ಎಲ್ಲ ಆಗಿದೆ. ಇಲ್ಲಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ಕೂಡ ನೋಡ್ಬೋದು. ಸೊ ಇವಾಗ ನೀವು ಹೊರಗಡೆ ಹೋಗಿ ತಿನ್ನಬೇಕು ಅಂತಿಲ್ಲ, ಈಸಿಯಾಗಿ ಮನೆಯಲ್ಲೇ ಹೆಲ್ದಿಯಾಗಿ ಕೂಡ ಇರುತ್ತೆ, ಹೈಜೀನಾಗಿ ಇರುತ್ತೆ. ಸೊ ನೀವು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಹೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.